ಆಪೋಸಿಟ್ ಫುಡ್ಸ್ ತಿನ್ನಬಾರ್ದು. ಈಗ ಹಾಲು ಜೊತೆ ಫಿಶ್ ತಿಂದಿರ್ತೀರ, ಫಿಶ್ ತಿಂದ ತಕ್ಷಣ ಹಾಲು ಕುಡಿಯೋದು ಅಥವಾ ಮಿಲ್ಕ್ ಶೇಕ್ಗಳೆಲ್ಲ ಕುಡಿತಾರೆ ನೋಡಿ, ಅದೆರಡು ವಿರುದ್ಧ ಆಹಾರಗಳು. ಸೊ ನಿಮಗೆ ಆಚೆ ಬಂದ್ಬಿಡುತ್ತೆ, ಅದು ವಾಂತಿ ಬರುತ್ತೆ. ಅದೆಲ್ಲ ಸ್ಲೋ ಪಾಯ್ಸನ್, ಡೈಜೆಸ್ಟ್ ಆಗಲ್ಲ. ಮತ್ತು ನಿಮಗೆ ಇದರಿಂದ ಸ್ಕಿನ್ ಡಿಸಾರ್ಡರ್ಸ್ ಬರುತ್ತೆ. ಈ ವಿಟಿಲಿಗೋ ಅಂತಾರಲ್ವ, ತೊಂದು ಅಂತ ಪ್ಯಾಚ್, ವೈಟ್ ಪ್ಯಾಚ್ ಇರುತ್ತೆ ಸ್ಕಿನ್ ಮೇಲೆ. ಇದೆಲ್ಲ ಬರೋದು ಈ ಥರ ವಿರುದ್ಧ ಆಹಾರ ಜಾಸ್ತಿ ತಿನ್ನೋದ್ರಿಂದ. ಯಾವ್ದ್ಯಾವುದು ವಿರುದ್ಧ ಆಹಾರ ಅಂತ ನೋಡೋಣ. ಇವಾಗ ಹಾಲು ಮತ್ತು ಉಪ್ಪು ಅದೆರಡು ಮಿಕ್ಸ್ ಮಾಡಬಾರ್ದು. ಆಮೇಲೆ ಮಿಲ್ಕ್ ಮತ್ತು ರಾ ವೆಜಿಟೇಬಲ್ಸ್, ಹಾಲು ಮತ್ತು ಅಲ್ಲ ಇಲ್ಲಿ ಕೇಳಿಸ್ಕೊಳ್ರು ಎಷ್ಟು ಆಯಿತಾ, ವಿರುದ್ಧ ಆಹಾರ ತಿನ್ನೋದು ನಿಲ್ಲಿಸಿ. ನೆಕ್ಸ್ಟು ಬಿಸಿ ಅನ್ನ ಮತ್ತು ಮೊಸರು. ಸೊ ಬಿಸಿ ಅನ್ನಕ್ಕೆ ಮೊಸರನ್ನ ಕಲಿಸ್ಕೊಂಡು ತಿನ್ನಬೇಡಿ. ಅನ್ನ ಸ್ವಲ್ಪ ಆರಿದ ಮೇಲೆ ಆಮೇಲೆ ತಿನ್ನಿ, ಆಯಿತಾ. ಮೊಸರನ್ನು ಜಾಸ್ತಿ ತಿನ್ನಬಾರ್ದು. ಮೊಸರನ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮಜ್ಜಿಗೆ ಅನ್ನೋ ಥರ ಮಾಡ್ಕೊಳ್ಳಿ. ಯಾಕಂದರೆ ಮೊಸರು ತಾಮಸಿಕ ಗುಣ ಹೆಚ್ಚಿಸುತ್ತೆ. ನಿಮ್ಮನ್ನ ಸೋಂಬೇರಿ ಮಾಡುವಂಥ ಗುಣ ಆ ಮೊಸರಲ್ಲಿರುತ್ತೆ. ಸೊ ಇವು ಯಾವಾಗ ಮೊಸರನ್ನ ತಿಂದರೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಜ್ಜಿಗೆ ಅನ್ನೋ ಥರ ಮಾಡಿಕೊಂಡು ತಿನ್ನಿ. ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಲೋಟ ಮಜ್ಜಿಗೆನೇ ಕುಡಿದ್ಬಿಡಿ, ಆಯಿತಾ, ಬೆಟರ್. ಮೊಸರಲ್ಲಿ ಆ್ಯಕ್ಟಿವ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್. ಅದೆಲ್ಲ ಪಾಪ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ನೀವು ಅದನ್ನು ಸಾಯಿಸಬಾರ್ದು. ಅದಕ್ಕೆ ಬಿಸಿಗೆ ಹಾಕಿದ ತಕ್ಷಣ ಅದು ಸತ್ತೋಗುತ್ತೆ, ಹೀಟ್ನ ತಡ್ಕೊಳ್ಳಲ್ಲ. ಬಿರಿಯಾನಿ ಗ್ರೇವೀಸ್ಗೆಲ್ಲ ಮೊಸರು ಹಾಕ್ತೀವಿ, ಏನೂ ಯೂಸ್ ಇಲ್ಲ, ಜಸ್ಟ್ ಟೇಸ್ಟಿಗೆ ಹಾಕ್ತೀವಿ ಅಷ್ಟೇ. ಅದರಿಂದ ನಿಮಗೆ ಪೌಷ್ಟಿಕಾಂಶ ಅಂತೂ ಏನು ಸಿಗಲ್ಲ. ನೀರು ತುಂಬ ಬಿಸಿ ಇದೆ ಅಂದ್ಬಿಟ್ಟು ತಣ್ಣೀರು ಮಿಕ್ಸ್ ಮಾಡಬಾರ್ದು. ಕುದಿಸಿ ಆರಿಸಿರೋ ನೀರನ್ನೇ ಕುಡಿಬೇಕು. ಈಗ ಬಿಸಿ ಇದೆ ಅಂದರೆ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಕುಡೀರಿ. ಅನ್ನ ಮತ್ತು ವಿನೆಗರ್, ಫ್ರೈಡ್ ರೈಸಲ್ಲಿ ಹಾಕ್ತಾರಲ್ವ ವಿನೆಗರು ಅನ್ನದ ಜೊತೆ, ಅದೆಲ್ಲ ಬ್ಯಾಡ್ ಫುಡ್ ಕಾಂಬಿನೇಷನ್. ಇದರಿಂದ ಹೇಳಿದೆ ನಾನು, ಸ್ಕಿನ್ ಡಿಸೀಸಸ್ ಬರುತ್ತೆ. ಆಮೇಲೆ ಇನ್ಫರ್ಟಿಲಿಟಿ ಕೂಡ ಕಾಸ್ ಮಾಡುತ್ತೆ ಇದು. ಹುಡುಗರಲ್ಲೂ ಅಷ್ಟೇ, ಹುಡುಗಿರಲ್ಲೂ ಅಷ್ಟೇ. ಸೊ ಹುಡುಗರಲ್ಲಿ ಕೌಂಟ್ ಕಡಿಮೆ ಆಗುತ್ತೆ, ಹುಡುಗಿರಲ್ಲಿ ಎಗ್ಸ್ ಸರಿಯಾದ ಟೈಮಿಗೆ ರಿಲೀಸ್ ಆಗಲ್ಲ. ಕುಕ್ಡ್ ಫುಡ್ ಮತ್ತು ರಾ ಫುಡ್, ಬೇಯಿಸಿರೋ ಆಹಾರ ಮತ್ತು ಹಸಿ ಆಹಾರನ ಮಿಕ್ಸ್ ಮಾಡಬೇಡಿ. ಫಸ್ಟು ರಾ ಫುಡ್ ತಿನ್ಕೊಬಿಡಿ. ಈ ಕುಕುಂಬರ್, ಈ ಸಲಾಡ್ಸ್ ಅಂತ ಮಾಡ್ತಾರಲ್ವ, ಕ್ಯಾರೆಟ್, ಹಸಿ ತರಕಾರಿ ಏನೇನಿದೆ ಅದನ್ನೆಲ್ಲ ಮುಂಚೆ ಊಟಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತಿನ್ನಿ. ಆಮೇಲೆ ಕುಕ್ಡ್ ಫುಡ್ ತಿನ್ನಿ, ಅಂದರೆ ಬೇಯಿಸಿರೋ ಆಹಾರನ ತಿನ್ನಿ. ಮತ್ತು ಸಿಟ್ರಸ್ ಫುಡ್ನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಬಾರ್ದು. ಹುಳಿ ಪದಾರ್ಥನ ಮಿಲ್ಕ್ಗೆ ಮಿಕ್ಸ್ ಮಾಡಿದ್ರೆ ಒಡೆದೋಗುತ್ತೆ ಅದು. ನಾನು ಪಾಠ ಕೇಳಬೇಕಾದ್ರೆ ಈ ಥರನೇ ಅನ್ಕೊತಾ ಇದ್ದೆ, ಓ ಆ ಥರ ನೋಡಿದ್ರೆ ಯಾರು ಏನೂ ತಿನ್ನಂಗೆ ಇಲ್ಲ ಅಂತ. ಬಟ್ ಫುಡ್ ಇದೆ, ನೀವು ಹುಡುಕ್ಬೇಕು, ನೀವು ತಿನ್ನೋದೇ ಕರೆಕ್ಟ್ ಅಲ್ಲ. ಐಸ್ ಕ್ರೀಮ್ ಜೊತೆ ಸ್ವೀಟ್ ತಿನ್ನಂಗಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಡಿ, ಸೆಪ್ರೇಟ್ ತಿನ್ನಿ ನೀವು ಎಲ್ಲನೂ. ಬಟ್ ಏನು ಮಿಕ್ಸ್ ಮಾಡ್ಕೊಂಡು ಆ ಥರ ತಿನ್ನಬೇಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಜಾಮೂನ್ ಮತ್ತು ಐಸ್ ಕ್ರೀಮ್ ತಿಂತಾರೆ, ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ತಿಂತಾರೆ, ಅದು ಬೇಡಿ, ಸೆಪ್ರೇಟ್ ತಿನ್ನಿ. ಟೇಸ್ಟ್ ಗೊತ್ತು, ಟೇಸ್ಟ್ ಸಖತ್ತಾಗಿರುತ್ತೆ. ಬೇಡ ನಮಗೆ ಅದು. ನಿಮ್ಗೆ ಹೆಲ್ತ್ ಬೇಕಾ, ಟೇಸ್ಟ್ ಬೇಕಾ? ಅರ್ಥ ಆಯ್ತಾ? ಏನಾದರೂ ಅರ್ಥ ಆಯ್ತಾ? ತುಂಬ ಜಾಸ್ತಿ ಆಗ್ತಾಯಿದೆ, ನೆಗೆಟಿವಿಟಿ ಜಾಸ್ತಿ ಆಗ್ತಾಯಿದೆ, ನಂಗೆ ಎಷ್ಟೇ ಮಾಡಿದ್ರೂ ಕೋಪ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಫಾಲೋ ಮಾಡಿ ಫುಡ್ನ. ನೀವು ಏನಕ್ಕೆ ಅದೆಲ್ಲ ಕಡಿಮೆ ಆಗಲ್ಲ? ಸುಮ್ಮನೆ ಫಾಲೋ ಮಾಡಲ್ಲ, ಬರ್ತೀರಾ ಕೇಳಿಕೊಂಡು. ಸೊ 3 ಪಿಲ್ಲರ್ಸ್ ಫಾರ್ ಗುಡ್ ಹೆಲ್ತ್: ಆಹಾರ, ನಿದ್ದೆ, ಬ್ರಹ್ಮಚರ್ಯ. ಸೊ ಆಹಾರದ ಬಗ್ಗೆ ನಾನು ಇವಾಗ ಹೇಳಿದೆ. ನೆಕ್ಸ್ಟು ನಿದ್ದೆ ಹೇಳೋಣ. ನಿದ್ದೆ 6 to 8 hours ಮಾಡಿ. ಸೊ ಏನಕ್ಕೆ ನಿದ್ದೆ ಮಾಡಬೇಕು ಅಂತ ಅಂದರೆ, ನಮ್ಮ ಸೆಲ್ಸು ರೀಜನರೇಟ್ ಆಗ್ತಾ ಇರುತ್ತೆ, ಅಂದರೆ ಹೊಸ ಸೆಲ್ಸು ಹುಟ್ಕೊತಾ ಇರುತ್ತೆ ನಮ್ಮದ್ರಲ್ಲಿ. ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಆರ್ಗನ್ಸ್ ಎಲ್ಲ ರಿಪೇರ್ ಆಗೋದು ರಾತ್ರಿ ಹೊತ್ತೆ. ಸೊ ನಿದ್ದೆ ಇಂಪಾರ್ಟೆಂಟ್. ಮಲ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ನಿಮಗೆ ಬಯಾಲಜಿಕಲ್ ಕ್ಲಾಕ್ ಇರುತ್ತೆ ನಮಗೆ. ಸೊ ನಾವು ಎಲ್ಲಿ ಇರ್ತೀವಿ ಆ ಟೈಮಲ್ಲೇ ನಾವು ನಿದ್ದೆ ಮಾಡಬೇಕು. ಇವಾಗ ನಮಗೆ ಇಲ್ಲಿ ಬೆಳಗ್ಗೆ ಆಗಿದೆ ಅಂದರೆ ಬೆಳಗ್ಗೆ ಟೈಮು ನಾವು ಎದ್ದೇಳಬೇಕು, ರಾತ್ರಿ ಟೈಮು ಮಲ್ಕೊಬೇಕು. ಒಬ್ಬೊಬ್ಬರು ಇವಾಗ ಅವ್ರ ರೊಟೀನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂಡಿಯಾದಲ್ಲಿ ಇದ್ರೂ ಬೆಳಗ್ಗೆ ಮಲ್ಕೋತಾರೆ, ರಾತ್ರಿ ಪೂರ್ತಿ ಎದ್ದಿರ್ತಾರೆ. ಸೊ ಇದೆಲ್ಲ ಅವ್ರ ಹಾರ್ಮೋನ್ಸ್ಗೆ ಎಫೆಕ್ಟ್ ಆಗಿ ಮತ್ತು ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಇವಾಗೇನು ಎಫೆಕ್ಟ್ ಆಗದೆ ಇರ್ಬೋದು, ಬಟ್ ಅವರು ಏಜ್ ಆಗ್ತಾ ಅವ್ರಿಗೆ ಒಂದೊಂದೇ ಕಾಯಿಲೆಗಳ ರೂಪದಲ್ಲಿ ಬರುತ್ತೆ ಅದು, ಆಯಿತಾ. ಸೊ 30 years ಕ್ಯಾರೆಕ್ಟರಿಸ್ಟಿಕ್ಸು, ಈ ಫುಡ್ ಹ್ಯಾಬಿಟ್ಸು, ಇದೆಲ್ಲ ನೀವು ಇವಾಗಲೇ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆಯಿತಾ. 30 ಆದಮೇಲೆ ಇನ್ನೇನು ಆಯ್ತಲ್ಲ ಫ್ಯಾಮಿಲಿ ಮ್ಯಾನ್, ಆಮೇಲೆ ಚೇಂಜ್ ಮಾಡ್ಕೊಳಕ್ಕೆ ಹೋದರೆ ನಿಮ್ಮ ದುಡ್ಡೆಲ್ಲ
ಹಾಸ್ಪಿಟಲ್ಗೆ ಖರ್ಚಾಗೋಗುತ್ತೆ. ಸ್ಟಾರ್ಟ್ ಮಾಡಿ ರೂಟೀನ್. ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ನೆಕ್ಸ್ಟು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಡಿಸಿಪ್ಲಿನ್ ಆಗಿರೋದು ಅಂತ. ಸೊ ನಮ್ಮ 18 ಇಯರ್ಸಿಂದ 22 ಇಯರ್ಸಲ್ಲಿ ನಮ್ಮ ಸ್ಟ್ರೆಂತು ತುಂಬ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಿಮ್ಮ ಗೋಲ್ ಏನಿರುತ್ತೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಈ 18ರಿಂದ 22 ವರ್ಷದಲ್ಲೇ, ಈ 22 ವರ್ಷದೊಳಗೇ ನೀವು ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ನಿಮ್ಮ ಗೋಲ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. 22 ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಗುತ್ತೆ. ದಿನ ಗಾಯತ್ರಿ ಮಂತ್ರ ಕೇಳಿ. ಈ ಗುರುಕುಲ ಸಿಸ್ಟಮ್ ಗೊತ್ತಲ್ವಾ? ನಮ್ಮ ಥರ ಎಜುಕೇಷನ್ ಸಿಸ್ಟಮ್ ಅಲ್ಲ ಅವ್ರಿಗೆ. ಗುರುಕುಲ ಎಜುಕೇಷನ್ ಸಿಸ್ಟಮೇ ಬೇರೆ. ಅವ್ರು ಈ ಥರನೇ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಜಾಸ್ತಿ. ಆಮೇಲೆ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸ್ತಾರೆ. ಮಂತ್ರಗಳು ಹೇಳೋದ್ರಿಂದ ಒಳ್ಳೆ ಹ್ಯಾಬಿಟ್ಸ್ ಕಲಿಸ್ತಾರೆ. ಸೊ ಇವಾಗಿನ ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ. ದೊಡ್ಡ ಬ್ಯಾಗು, ಕಾಸ್ಟ್ಲಿ ಫೀಸು. ಗುರುಕುಲಕ್ಕೆ ಸೇರಿಸಿ. ಗಾಯತ್ರಿ ಮಂತ್ರ. ಸೊ ಡೈಲಿ ಗಾಯತ್ರಿ ಮಂತ್ರನ ಕೇಳಿ. ಹೇಳೋಕ್ಕೆ ಅದನ್ನು ತಪ್ಪು ಪ್ರೊನೌನ್ಸ್ ಮಾಡಬಾರ್ದು. ಸೊ ಹೇಳೋಕ್ಕಾಗಿಲ್ಲ ಅಂದರೂ ಪ್ಲೇ ಮಾಡಿ, ಅದನ್ನು ದಿನ ಕೇಳಿ. ಸ್ವಲ್ಪ ಮೈಂಡ್ ಕಾಮ್ ಆಗುತ್ತೆ ನಿಮಗೆ. ಏನಾದರೂ ಡೌಟ್ಸ್ ಇದೆಯಾ? ಎಗ್ ರೈಸ್ ನಾನು ಹೇಳಿದೆ ಅಲ್ವಾ, ಇವಾಗ ತಿನ್ನಬೇಡಿ ಅಂತ ಹೇಳಿದ್ದೀನಿ. 1 ಪ್ಲೇಟ್ ಎಗ್ ರೈಸ್ ಅಂತೆ. ಅನ್ನ ವಿನಿಗರ್ ಮಿಕ್ಸ್ ಮಾಡಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ವಿನಿಗರ್ ಹಾಕ್ದೇ ಮಾಡ್ಕೊಳ್ಳಿ ಬೇಕಾದರೆ. ಸಾಲ್ಟು, ಪೆಪ್ಪರ್, ವೆಜಿಟೇಬಲ್ಸ್, ರೈಸ್ ಹಾಕಿ ಮಿಕ್ಸ್ ಮಾಡಿ ಸೇಮ್ ಟೇಸ್ಟೇ ಬರುತ್ತೆ. ವಿನಿಗರ್ ಏನಕ್ಕೆ ಹಾಕ್ತೀರಾ? ಪಾಠದ ಬಗ್ಗೆ ಕ್ವೆಶ್ಚನ್ ಕೇಳಬೇಕಪ್ಪ ನೀವು. ನಿದ್ದೆ ಬರಬೇಕು ಅಂದರೆ ಶವಾಸನ ಮಾಡಿದಾಗ ನೀವು ಮೆಂಟಲಿ ನಿಮ್ಮ ಬಾಡಿಗೆ ರಿಲ್ಯಾಕ್ಸ್ ಮಾಡ್ಕೊಬೇಕು. ರಿಲ್ಯಾಕ್ಸ್ ಒಂದೊಂದು ಬಾಡಿ ಪಾರ್ಟ್ಗೂ ನೀವು ರಿಲ್ಯಾಕ್ಸ್ ಮಾಡ್ಕೊತಾ ಬರಬೇಕು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ. ಆಮೇಲೆ ಬಿಸಿ ನೀರಲ್ಲಿ ಕಾಲುಗಳನ್ನ ಇಟ್ಕೊಳ್ಳಿ. ನಿಮ್ಮ ಕಾಲುಗಳನ್ನ ಬಿಸಿ ನೀರಲ್ಲಿ, 1 ಟಬ್ಬಲ್ಲಿ ಬಿಸಿ ನೀರು ತೊಗೊಳ್ಳಿ. ತುಂಬ ಬಿಸಿ ಅಲ್ಲ, ಕಾಲು ಇಟ್ಕೊಳ್ಳೋಷ್ಟು. ಸೊ ಬಿಸಿ ನೀರು ಇಟ್ಕೊಂಡು ಸ್ವಲ್ಪ ಹೊತ್ತು 10-15 ಮಿನಿಟ್ಸು ಆರಾಮಾಗಿ ಕೂತ್ಕೊಳ್ಳಿ. ನಿಮಗೆ ಒಂಥರ ಇನ್ಸ್ಟ್ಯಾಂಟ್ ರಿಲೀಫ್ ಕೊಡುತ್ತೆ ಅದೆಲ್ಲ ಬಾಡಿಗೆ. ಇನ್ನು ಒಬ್ಬೊಬ್ಬರು ರಾತ್ರಿ ಸ್ನಾನ ಮಾಡ್ಕೊಂಡು ಮಲ್ಕೋತಾರೆ, ಸೊ ಚೆನ್ನಾಗಿ ನಿದ್ದೆ ಬರಲಿ ಅಂತ. ಆ ಥರ ಪಾರ್ಟಿ ಮಾಡ್ಬೋದಾ? ಆ ಥರ ಪಾರ್ಟಿ. ನೀವು ಆ 3 ಗುಣಗಳು ನೆನೆಸ್ಕೋಬೇಕು. ನೀವು ಯಾವ ಗುಣ ನಿಮಗೆ ಬೇಕು ಅಂತ. ಸಾತ್ವಿಕ ಗುಣ ಬೇಕಾ, ರಾಜಸಿಕ ಗುಣ ಬೇಕಾ, ತಾಮಸಿಕ ಗುಣ ಬೇಕಾ? ತಾಮಸಿಕ, ರಾಜಸಿಕ ಬೇಕು ಅಂದರೆ ಪಾರ್ಟಿ ಮಾಡ್ಕೊಳ್ಳಿ. ಕುಡಿಬಾರ್ದು. ಕುಡಿಯೋದು, ತಿನ್ನೋದು ಇದೆಲ್ಲ ತಾಮಸಿಕ ಗುಣದವ್ರು. ನಿಮ್ಮನ್ನ ಲೇಜಿ ಮಾಡುತ್ತೆ. ನಿಮಗೆ ಲೈಫಲ್ಲಿ ಏನು ಮಾಡಬೇಕು ಅಂತಲೇ ಅನಿಸಲ್ಲ. ಈಗ 25+ ಆಗಿರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ನಾನು ಏನು ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಎಲ್ಲಿ? ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ. ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಗೊಂದು ಸರಿಯಾದ ಐಡಿಯಾ ಸಿಗಲ್ಲ. ಅದಕ್ಕೆ ಇದೆಲ್ಲ ಮಾಡಬೇಕು. ನಿಮ್ಮ ಮೈಂಡು ಒಂದೇ ಕಡೆ ನಿಮ್ಮ ಗೋಲ್ ಕಡೆ ಓಡಬೇಕಂದ್ರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮದು ಲೈಫ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಲ ಅದಾಗದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದರಿಂದ ಓಡಬಾರ್ದು, ಅದೇ ನಿಮ್ಮಿಂದ ಬರಬೇಕು. ಬಾಯ್. ಓಕೆ ಬಾಯ್.